ಹರಿಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ 20 ವರ್ಷದ ಯುವತಿ ಇರುತ್ತಾ ಇದ್ದಳು. ಆಕೆ ನೋಡುವುದಕ್ಕೆ ಬಹಳ ಅಂದವಾಗಿರುತ್ತಾಳೆ. ಆದರೆ ಆಕೆಗಿರುವ ಉದ್ದವಾದ ಮಾಯಾ ಕೈಗಳಿಂದ ಊರಿನಲ್ಲಿ ಎಲ್ಲರೂ ಆಕೆಯನ್ನು ನೋಡಿ ಭಯಪಡ್ತಾ ಇದ್ರು. ಆಕೆ ತಂದೆ ತಾಯಿ ಕೂಡ ಎಷ್ಟೋ ಕಷ್ಟಪಡ್ತಾ ಇದ್ರು. ಆಕೆ ತನ್ನ ಕೈಯಿಂದ ಯಾರನ್ನಾದ್ರೂ ಮುಟ್ಟಿದರೆ ಅವರು ಪ್ರಜ್ಞೆ ತಪ್ಪಿ ಹೋಗ್ತಾ ಇದ್ರು. ಬಂಗಾರವನ್ನು ಮುಟ್ಟಿದರೆ ಅದು ಮಣ್ಣಾಗಿ ಬದಲಾಗ್ತಾ ಇತ್ತು. ಬೆಲೆ ಬಾಳುವ ವಸ್ತುಗಳನ್ನು ಮುಟ್ಟಿದರೆ ಅವು ಮಾಯವಾಗಿ ಹೋಗ್ತಾ ಇತ್ತು. ಒಂದು ದಿನ ಹುಡುಗಿಯನ್ನು ನೋಡುವುದಕ್ಕೆ ಹುಡುಗನ ಕಡೆಯವರು ಅನಾಮಿಕಳ ಮನೆಗೆ ಬರುತ್ತಾರೆ. ಹುಡುಗ ಅನಾಮಿಕಳ ಉದ್ದವಾದ ಕೈಗಳನ್ನು ನೋಡಿ ಭಯಪಡುತ್ತಾನೆ. ಅವನು ಅನಾಮಿಕಳಿಗೆ ಶೇಕ್ ಹ್ಯಾಂಡ್ ಕೊಡುತ್ತಾನೆ. ಅಷ್ಟೇ, ಅವನ ಕೈಯಲ್ಲಿರುವ ಉಂಗುರಗಳು ಮಣ್ಣಾಗಿ ಬದಲಾಗುತ್ತವೆ. ಆಗ ಅವನು ಅನಾಮಿಕಳ ತಂದೆ ಹತ್ರ, ನೀವು ಮಗಳನ್ನ ಹೆತ್ತಿದ್ದೀರಾ ಇಲ್ಲ ದೆವ್ವನ್ ಹೆತ್ತಿದ್ದೀರಾ? ಇವಳನ್ನ ಮಾಡ್ಕೊಂಡ್ರೆ ನನ್ನ ಜೀವನ ನಾಶವಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಸುತ್ತಮುತ್ತಲಿನವ್ರ ಜೊತೆ ಏಟ್ ತಿಂತೀನಿ. ಒಂದು ದೆವ್ವನ ತಗೊಂಡ್ಬಂದು ನನ್ ಕುತ್ತಿಗೆ ಕಟ್ಬೇಕು ಅಂತಿದ್ದೀರಾ? ಇರಿ, ನಾನು ಈಗಲೇ ಹೋಗಿ ನಿಮ್ಮ ಮೇಲೆ ಪೊಲೀಸ್ ಜೊತೆ ಕಂಪ್ಲೇಂಟ್ ಮಾಡ್ತೀನಿ. ಅದರಿಂದ ಭಯಪಟ್ಟು ಹೋದ ಅನಾಮಿಕಳ ತಂದೆ ಅಳುತ್ತಾ ಆ ಹುಡುಗನ ಕಾಲಿನ ಮೇಲೆ ಬೀಳ್ತಾನೆ. ಮಗನು, ನಮ್ಮನ್ನು ಕ್ಷಮಿಸು. ಯಾವ ಪಾಪ ಮಾಡಿದ್ದೀವೋ ಏನೋ, ನಮಗಿಂತ ಮಗಳು ಹುಟ್ಟಿದಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮರ್ಯಾದೆ ಹೋಗುತ್ತಯ್ಯ. ಊರಲ್ಲಿ ಯಾರಿಗೂ ನಮ್ಮ ಮುಖ ತೋರಿಸಲಾರು. ನಮ್ಮನ್ನ ಅರ್ಥ ಮಾಡ್ಕೋಪ್ಪ. ಆ ಮಾತುಗಳನ್ನ ಕೇಳಿದ ಅವನಿಗೆ ಪಾಪವೆನಿಸಿ ಅವನು ಹೀಗೆ ಅನ್ನುತ್ತಾನೆ, ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಮನೇಲಿ ದೆವ್ವದಂತ ಮಗಳು ಇದ್ರೆ ತಂದೆ ತಾಯಿರ ಕಷ್ಟನ ನಾನು ಅರ್ಥ ಮಾಡ್ಕೋಬಲ್ಲೆ. ವಯಸ್ಸಲ್ಲಿ ದೊಡ್ಡವರು, ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಬಿಡಿ. ನಂದು 4 ಉಂಗುರಗಳು ಹೋಗಿದೆಯಲ್ಲ, ಅದನ್ನ ತಿರುಗಿ ಕೊಟ್ಬಿಡಿ. ಇಲ್ಲ ಅಂದ್ರೆ ಈ ದಿನದ ಮಾರ್ಕೆಟ್ ರೇಟ್ ಪ್ರಕಾರ ದುಡ್ಡಾದ್ರೂ ನಂಗೆ ಕೊಡಿ. ಆ ದುಡ್ಡಾದ್ರೂ ತಗೊಂಡು ಹೋಗ್ತೀನಿ. ಅನಾಮಿಕಳ ತಂದೆ ಮಗಳ ಮದುವೆಗಾಗಿ ಎತ್ತಿಟ್ಟ ದುಡ್ಡುಗಳಿಂದ ಸ್ವಲ್ಪ ದುಡ್ಡನ್ನು ಆ ಹುಡುಗನಿಗೆ ಕೊಡುತ್ತಾನೆ. ಹುಡುಗನವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಆ ಊರಿನ ಪಕ್ಕದ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರುತ್ತಾರೆ. ಅವರಿಗೆ ಒಬ್ಬನೇ ಒಬ್ಬ ಮಗ. ಅವನ ಹೆಸರು ರಮೇಶ್. ಹುಟ್ಟಿನಿಂದಲೇ ಅವನು ಮಹಾಕುಳ್ಳ. ಶಾರದಾ ಪ್ರಸಾದರು ಮಗನ ಬಗ್ಗೆ ಎಷ್ಟೋ ದುಃಖ ಪಡ್ತಾ ಇದ್ರು. 30 ವರ್ಷವಾದರೂ ಅವನಿಗೆ ಮದುವೆ ಮಾಡಲಾರದೆ ಹೋಗುತ್ತಾರೆ. ಒಂದು ದಿನ ಅನಾಮಿಕಳ ತಂದೆ ವ್ಯಾಪಾರದ ಮೇಲೆ ಆ ಊರಿಗೆ ಬರುತ್ತಾನೆ. ಅಲ್ಲಿ ಆ ಕಡೆಯಿಂದ ಹೋಗ್ತಾ ಇರುವ ರಮೇಶ್ನನ್ನು ನೋಡುತ್ತಾನೆ. ತಕ್ಷಣ ಅವನು ರಮೇಶನ ತಂದೆ ತಾಯಿ ಹತ್ರ ಹೋಗಿ ಅನಾಮಿಕಳ ಬಗ್ಗೆ ಅವರಿಗೆ ವಿವರವಾಗಿ ಹೇಳುತ್ತಾನೆ. ಎಲ್ಲವನ್ನು ಕೇಳಿದವರು ಸಂಬಂಧಕ್ಕೆ ಒಪ್ಪಿಕೊಳ್ಳುತ್ತಾರೆ. ಒಂದು ಶುಭ ಮುಹೂರ್ತದಲ್ಲಿ ಮಹಾಕುಳ ರಮೇಶನಿಗೂ ಉದ್ದಕ ಇರುವ ಅನಾಮಿಕಳಿಗೂ ಮದುವೆ ನಡೆಯುತ್ತದೆ. ಮದುವೆಗೆ ಬಂದವರೆಲ್ಲ ಈ ದಂಪತಿಗಳಿಬ್ಬರನ್ನು ನೋಡಿ ಎಷ್ಟೋ ನಗುತ್ತಾರೆ. ಇನ್ನು ಮದುವೆ ಆದರೆ ಆಯ್ತು ಹೊರತು ಅವರಿಗೆ ಶೋಭನ ಮಾತ್ರವಾಗಲಿಲ್ಲ. ಒಬ್ಬರಿಗೊಬ್ಬರು ನಿಜಕ್ಕೂ ಎದುರಿಗೆ ಬರಲಿಲ್ಲ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅವರ ಸಂಸಾರ ಮಾತ್ರ ಎಲ್ಲಿ ಹಾಕಿದ ಕಂಬಳಿ ಎಲ್ಲಿದೆಯೋ ಹಾಗೆ ಬಿದ್ದಂಗಿತ್ತು. ಅದನ್ನು ನೋಡಿ ರಮೇಶನ ತಾಯಿ ಶಾರದಾ ಎಷ್ಟೋ ದುಃಖ ಪಡುತ್ತಾಳೆ. ಮನೆಯಲ್ಲಿ ಒಬ್ಬ ಮೊಮ್ಮಗನೋ ಮೊಮ್ಮಗಳಿದ್ದರೆ ಚೆನ್ನಾಗಿರುತ್ತೆ ಅಂತ ಶಾರದಾ ಯಾವಾಗ್ಲೂ ಅಂದ್ಕೋತಾ ಇದ್ಲು. ಒಂದು ದಿನ ಆಕೆ ಅನಾಮಿಕಳ ಹತ್ರ ಬಂದು, ಅಮ್ಮ ಅನಾಮಿಕಾ, ನನಗ್ ಗೊತ್ತು ನಿನ್ಗೆ ರಮೇಶ್ ಅಂದ್ರೆ ಇಷ್ಟವಿಲ್ಲ ಅಂತ. ಯಾವ ಹುಡುಗಿಗಾದ್ರೂ ಒಬ್ಬ ಕುಳ್ಳನನ್ನ ಇಷ್ಟಪಡಲ್ಲ ಅಂತ ಗೊತ್ತು. ನಿನ್ನ ಕೈಗಳೇನೋ ಬಹಳ ಉದ್ದವಾಗಿದೆ, ಅಷ್ಟೇ ಹೊರತು ನೀನು ಬಹಳ ಅಂದವಾಗಿರ್ತೀಯ. ಒಂದು ಅಂದವಾದ ಹುಡುಗಿ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿರುತ್ತೆ. ಒಂದು ಹೆಣ್ಣಾಗಿ ನಾನು ಆ ವಿಷಯ ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ನಾನು ನಿಂಗೆ ಕೋರ್ಕೊಳ್ಳೋದೊಂದೇ ಅಮ್ಮ, ಒಂದು ಸಲ ರಮೇಶನ ಮನಸ್ಸನ್ನು ಅರ್ಥ ಮಾಡ್ಕೋತಾಯಿ. ಅಂಥದ್ದೇನೂ ಇಲ್ಲತ್ತೆ. ಯಾವ ದಿನದಿಂದ ನಮ್ಮ ಮದುವೆ ಆಯ್ತೋ ಆ ದಿನದಿಂದಲೇ ಅವರು ನನ್ನ ಗಂಡ. ಆದ್ರೆ ಅವರೇ ನನ್ನ ಹತ್ರ ಬರ್ತಾ ಇಲ್ಲ. ನಾನೇ ನಾಚಿಕೆ ಬಿಟ್ಟು ಅವನ ಹತ್ರ ಹೋಗಲಾರೆ ಅಲ್ವಾ. ಅವರು ಯಾವಾಗ ನನ್ನ ಹತ್ರ ಬರ್ತಾರೋ ಅಂತ ನೋಡ್ತಾ ಇದ್ದೀನಿ. ಅವರು ಯಾವಾಗ ಬಂದರೂ ಮನಸ್ಫೂರ್ತಿಯಾಗಿ ಆಹ್ವಾನಿಸುತ್ತೇನೆ. ಹಾಗಾದ್ರೆ ಅವನು ಯಾವತ್ತೂ ನಿನ್ನ ಹತ್ರ ಬರಲ್ಲಮ್ಮ. ಅವನಿಗೆ ಇರುವ ಕಷ್ಟವೇನೋ ಅವನೇ ಹೇಳ್ಬೇಕು. ನಿಮ್ಮಪ್ಪ ಹೇಳಿದಾರಲ್ಲ, ನಿನ್ನ ಉದ್ದ ಕೈಯಲ್ಲಿ ಯಾವುದೋ ಮಾಯವಿದೆ ಅಂತ. ಒಂದು ಸಲ ನಿನ್ನ ಕೈಯನ್ನ ಪ್ರಯೋಗಿಸಿ ನೋಡು, ಏನಾದ್ರೂ ಒಳ್ಳೇದಾಗ್ಬೋದು ಏನೋ. ಹಾಗೆ ನಡೆದ್ರೆ ನಿನ್ನ ಸಂಸಾರ ಚೆನ್ನಾಗಿರುತ್ತಮ್ಮ. ಶಾರದಳ ಮಾತಿಗೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಆ ದಿನ ರಾತ್ರಿ ರಮೇಶ್ ತನ್ನ ರೂಮಿನಲ್ಲಿ ನಿದ್ರೆ ಹೋಗುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬಂದು ತನ್ನ ಉದ್ದನೆಯ ಕೈಯಿಂದ ರಮೇಶನ ತಲೆ ಮೇಲೆ ಇಡುತ್ತಾಳೆ. ಅಷ್ಟೇ, ಮರುಕ್ಷಣವೇ ರಮೇಶ್ ಆ ರಡಿಯ ಅಂದವಾದ ಯುವಕನ ಹಾಗೆ ಬದಲಾಗುತ್ತಾನೆ. ಅದನ್ನು ನೋಡಿ ಅನಾಮಿಕಳಿಗೆ ಮೊದಲ ಸಲ ರಮೇಶನ ಮೇಲೆ ಪ್ರೇಮ ಬರುತ್ತೆ. ಬೆಳಿಗ್ಗೆ ನಿದ್ರೆಂದಿದ್ದ ರಮೇಶ್ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಷ್ಟೋ ಆಶ್ಚರ್ಯ ಹೋಗುತ್ತಾನೆ. ಇನ್ನು ಇದನ್ನೆಲ್ಲ ನೋಡಿದ ಶಾರದಾ ಪ್ರಸಾದರು ಕೂಡ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ರಮೇಶ್ ನಡೆದುಕೊಳ್ಳುತ್ತಾ ರೋಡ್ ಮೇಲೆ ಬರ್ತಾನೆ. ರಮೇಶ್ ಅಲ್ಲಿ ಬಂದ ಬದಲಾವಣೆ ನೋಡಿ ಶಾರದಾ ಪ್ರಸಾದರು ಎಷ್ಟೋ ಸಂತೋಷಿಸುತ್ತಾರೆ. ಇನ್ನು ರಮೇಶ್ ಅನಾಮಿಕರ ಸಂಸಾರ ಸಂತೋಷವಾಗಿರುತ್ತೆ ಎಂದು ಶಾರದಾ ಆನಂದ ಪಡುತ್ತಾಳೆ. ಆದ್ರೆ ಇಲ್ಲಿ ರಮೇಶನಿಗೆ ಮನಸ್ಸು ಬದಲಾಗಿ ಹೋಗಿರುತ್ತೆ. ರಮೇಶ್ ಅಮ್ಮ ಅಪ್ಪಂದಿರ ಹತ್ರ ಬಂದು ಅನಾಮಿಕಳ ಬಗ್ಗೆ ಹೀಗಂತಾನೆ, ಅಮ್ಮ ಅಪ್ಪ, ನೀವಿಬ್ರು ನಾನು ಹೇಳೋದನ್ನು ಜಾಗೃತಿಯಾಗಿ ಕೇಳಿ. ನಾನು ಆ ದೆವ್ವದ ಜೊತೆ ಸಂಸಾರ ಮಾಡಲ್ಲ. ನಾನೀಗ ಅಂದವಾಗಿ ಬದಲಾಗಿದ್ದೀನಿ. ನಂಗೆ ಆ ಉದ್ದ ಕೈಗಳ ದೈವ ಅಂದ್ರೆ ಇಷ್ಟವಿಲ್ಲ. ನನಗಾಗಿ ಈಗ ಅಂದವಾದ ಹುಡುಗಿಯರು ಕ್ಯೂ ನಿಂತ್ಕೋತಾರೆ. ನೀವು ಏನೋ ಒಂದು ಮಾಡಿ ಆ ದೆವ್ವನ ಮನೆಯಿಂದ ಓಡಿಸ್ಬಿಡಿ.
ಆ ಮಾತಿಗೆ ಶಾರದಳಿಗೆ ತುಂಬಾ ದುಃಖ ಬರುತ್ತೆ. ಆಕೆ ರಮೇಶನ ಕೆನ್ನೆಗೆ ಚಟೀರ್ ಅಂತ ಹೊಡಿತಾಳೆ. ಆಗ ರಮೇಶ್ ಕೂಡ ಕೋಪದಿಂದ ಶಾರದಳ ಹತ್ರ ಈಗಂತಾನೆ, ಜಾಗ್ರತೆ ಅಮ್ಮ, ಇನ್ನೊಂದ್ಸಲ ಹೊಡೆಯೋದಕ್ ಬಂದ್ರೆ ಅಮ್ಮ ಅಪ್ಪ ಅಂತ ಕೂಡ ನೋಡೋದಿಲ್ಲ ನಿಮ್ಮನ್ನ. ಈಗಿಂದೀಗ ದೇವನ ಮನೆಯಿಂದ ಕಳಿಸ್ಬಿಡಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಹೊರಗೆ ತಳ್ತೀನಿ. ಇನ್ನು ಅದೇ ಗ್ರಾಮದಲ್ಲಿ ಸುಶೀಲಾ ಅನ್ನುವ ಯುವತಿ ಇರುತ್ತಾಳೆ. ಅವಳು ಬಹಳ ಅಂದವಾಗಿರುತ್ತಾಳೆ. ಸುಶೀಲಾ ರಮೇಶ್ನನ್ನ ನೋಡುತ್ತಾಳೆ. ರಮೇಶನ ಜೊತೆ ಪ್ರೇಮದಲ್ಲಿ ಬೀಳುತ್ತಾಳೆ. ಸುಶೀಲಾ ರಮೇಶರ ಮಧ್ಯೆ ಪ್ರೇಮಾಯಣ ನಡೆಯುತ್ತದೆ. ಒಂದು ದಿನ ಸುಶೀಲಾ ರಮೇಶನ ಹತ್ರಕ್ಕೆ ಬಂದು ಹೀಗಂತಾಳೆ, ರಮೇಶ್, ಈಗಿಂದಲೇ 1000 ಸಲ ಹೇಳಿದ್ದೀನಿ, ನಾನು ಯಾವಾಗ ಮದುವೆ ಮಾಡ್ಕೋತೀಯಾ? ನೀನು ನಿನ್ನ ಹೆಂಡತಿಗೆ ಬೇಗನೆ ವಿಚ್ಛೇದನ ಕೊಡದೇ ಇದ್ರೆ ನಾನು ನಿನ್ನ ಬಿಟ್ಬಿಟ್ಟು ಹೊರಟೋಗ್ತೀನಿ, ಅರ್ಥವಾಯ್ತಾ? ಈ ಊರಲ್ಲಿ ನನ್ನನ್ನು ಬಿಟ್ಟು ಇನ್ಯಾವ ಹುಡುಗಿನೋ ನಿನ್ನ ಮದುವೆ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನಮ್ಮ ಪ್ರೇಮದ ವಿಷಯ ಎಲ್ರಿಗೂ ಗೊತ್ತು. ಸುಶೀಲಾ, ಯಾಕೆ ಅಷ್ಟೆಲ್ಲ ಕೋಪ ಮಾಡ್ಕೋತೀಯಾ? ನಾನ್ ನಿನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ. ಆ ದೆವ್ವನ ಹೇಗಾದ್ರೂ ಬಿಡಿಸ್ಕೋತೀನಿ. ಸ್ವಲ್ಪ ದಿನ ಸಹನೆಯಿಂದಿರು, ಬೇಗನೆ ಮದುವೆ ಮಾಡ್ಕೊಳ್ಳೋಣ, ಹಾಯಾಗಿ ಜೀವನ ಕಳೆಯೋಣ ಎಂದು ಹೇಳಿ ರಮೇಶ್ ಮನೆಗೆ ಬರುತ್ತಾನೆ. ಅಮ್ಮ ಅಪ್ಪನ ಹತ್ತಿರ ಬಂದು ಕೋಪದಿಂದ ಅರಚುತ್ತಾನೆ, ಅಮ್ಮ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಅದನ್ನ ಮನೆಯಿಂದ ಕಳಿಸು ಅಂತ? ಈ ದಿನ ಅದನ್ನ ಕಳಿಸದೇ ಇದ್ರೆ ನಾನು ವಿಷ ಕುಡಿದು ಸಾಯ್ತೀನಿ. ರಮೇಶನ ಮಾತನ್ನು ಕೇಳಿದ ಅನಾಮಿಕಾ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಸಿದ್ಧವಾಗುತ್ತಾಳೆ. ಅದನ್ನು ನೋಡಿ ಶಾರದಾ ಅನಾಮಿಕಳನ್ನು ನಿಲ್ಲಿಸುತ್ತಾಳೆ. ನಿಲ್ಲಮ್ಮ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಹೋಗೋದಕ್ ಬಿಡಲ್ಲ. ನಿನ್ನಿಂದಲೇ ಕುಳ್ಳನಾದ ಇವನು ಒಬ್ಬ ಮನುಷ್ಯನಾಗಿ ಬದಲಾಗಿದ್ದಾನೆ. ಅವನು ಅಂದವಾಗಿದ್ದಾನೆ ಅಂದ್ರೆ ಅದು ನಿನ್ನಿಂದಲೇ. ನಾನ್ ನಿನ್ನ ಎಲ್ಲಿಗೂ ಹೋಗೋದಕ್ ಬಿಡಲ್ಲ. ನೀನು ಇಲ್ಲೇ ನಮ್ ಜೊತೆನೇ ಇರು. ಅವನು ಎಲ್ಲಾದ್ರೂ ಹೋಗಿ ಸಾಯ್ಲಿ. ಒಂದ್ ವೇಳೆ ಅವನು ಸತ್ರೆ ಮಗ ಹೋದ ಅನ್ಕೋತೀವಿ, ನಮ್ ಮಗಳು ಇದ್ದಾಳೆ ಅನ್ಕೋತೀವಿ, ನಿನ್ನಲ್ಲಿ ಮಗಳನ್ನೇ ನೋಡ್ಕೋತೀವಮ್ಮ. ಅತ್ತೆ, ನನ್ ಗೊತ್ತು, ನೀವು ನನ್ನ ಹೆತ್ತ ತಾಯಿ ಹೇಗೆ ನೋಡ್ಕೋತಾ ಇದ್ದೀರಾ. ಆದ್ರೆ ಅತ್ತೆ, ಅವರಿಗೆ ನಾನಂದ್ರೆ ನಿಜಕ್ಕೂ ಇಷ್ಟವಿಲ್ಲ. ಅವರಿಗೆ ಇಷ್ಟವಿಲ್ಲದಿದ್ದಾಗ ನನ್ಗೆ ಇಲ್ಲಿರ್ಬೇಕು ಅನ್ನಿಸ್ತಾ ಇಲ್ಲ. ನನ್ನ ದುಃಖನ ನಾನು ಅರ್ಥ ಮಾಡ್ಕೋಬಲ್ಲೆ, ಆದ್ರೆ ನಾನು ಇಲ್ಲಿ ಇರಲಾರೆ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಅನಾಮಿಕಳ ಕೈಯನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಅನಾಮಿಕಳನ್ನು ಪ್ರಾರ್ಥಿಸುತ್ತಾಳೆ. ನನ್ ಮೇಲೆ ಆಣೆ, ನೀನು ಒಂದ್ ವೇಳೆ ಹೋಗ್ತೀನಿ ಅಂದ್ರೆ ನಾನೇ ಅವನನ್ನ ಸಾಯಿಸ್ತೀನಿ. ಅಮ್ಮ, ನಮ್ಮನ್ ಬಿಟ್ಟು ಹೊರಟೋಗ್ಬೇಡಮ್ಮ. ಒಬ್ಬ ಅತ್ತೆಯಾಗಿ ಅಲ್ಲಮ್ಮ, ಒಬ್ಬ ಅಮ್ಮನಾಗಿ ಕೇಳ್ತಾ ಇದ್ದೀನಿ, ಹೋಗ್ಬೇಡಮ್ಮ. ಶಾರದಳ ಮಾತು ಕೇಳಿ ಅನಾಮಿಕ ನಿಲ್ಲುತ್ತಾಳೆ. ಇನ್ನು ಮತ್ತೊಂದು ಕಡೆ ರಮೇಶ್ ಸುಶೀಲಳ ಹತ್ತಿರ ಬಂದು ನಡೆದಿದ್ದೆಲ್ಲ ಹೇಳುತ್ತಾನೆ. ಆಗ ಸುಶೀಲಾ ಕೋಪದಿಂದ ರಮೇಶನಿಗೆ ಹೀಗಂತಾಳೆ, ರಮೇಶ್, ಇದು ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಈ ದಿನವೇನಾದ್ರೂ ಅವಳು ಮನೆಯಿಂದ ಹೋಗ್ತಾ ಇದ್ರೆ ನಾನು ನಿನ್ನಿಂದ ಶಾಶ್ವತವಾಗಿ ದೂರವಾಗ್ತೀನಿ. ಆ ನಂತರ ನೀನೆ ನದಿಯಲ್ಲಿ ಬೀಳ್ತೀಯೋ ಸಾಯ್ತೀಯೋ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅದರಿಂದ ರಮೇಶ್ ಕೋಪದಿಂದ ಮನೆಗೆ ಬಂದು ಅನಾಮಿಕಳನ್ನು ಬಲವಂತವಾಗಿ ಹೊರಗೆ ತಳ್ಳುತ್ತಾನೆ. ಅನಾಮಿಕಳ ಜೊತೆ ಅಮ್ಮ ಅಪ್ಪನನ್ನು ಕೂಡ ಹೊರಗೆ ತಳ್ಳುತ್ತಾನೆ. ನಂತರ ರಮೇಶ್ ಬೈಕ್ ತೆಗೆದುಕೊಂಡು ವೇಗವಾಗಿ ಹೊರಟು ಹೋಗುತ್ತಾನೆ. ಅನಾಮಿಕ ಅತ್ತೆ ಮಾವಂದಿರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ರಮೇಶ್ ಬೈಕ್ ಮೇಲೆ ವೇಗವಾಗಿ ಹೈವೇ ಮೇಲೆ ಹೋಗ್ತಾ ಇರ್ತಾನೆ. ಎದುರಿಗೆ ಒಂದು ದೊಡ್ಡ ಟ್ರಕ್ ಅಷ್ಟೇ ವೇಗವಾಗಿ ಬರ್ತಾ ಇರುತ್ತೆ. ಅದನ್ನು ನೋಡಿ ಕೂಡ ರಮೇಶ್ ಬೈಕಿನ ವೇಗ ಕಡಿಮೆ ಮಾಡುವುದಿಲ್ಲ. 2 ವಾಹನಗಳು ಬ್ರಿಡ್ಜ್ ಮೇಲೆ ಬರುತ್ತದೆ. ಅದೇ ಸಮಯದಲ್ಲಿ ಅನಾಮಿಕ ಕೂಡ ಬ್ರಿಡ್ಜ್ ಮೇಲೆ ಬರುತ್ತಾಳೆ. ಆಗಲೇ ಟ್ರಕ್ ರಮೇಶನ ಬೈಕ್ ಅನ್ನು ಡಿಕ್ಕಿ ಹೊಡೆಯುತ್ತದೆ. ರಮೇಶ್ ಸ್ಕಿಡ್ ಆಗಿ ನದಿಯಲ್ಲಿ ಬೀಳುತ್ತಾ ಇರುವಾಗ ಅಲ್ಲಿಗೆ ಬಂದ ಅನಾಮಿಕ ಓಡಿಕೊಂಡು ಹೋಗಿ ತನ್ನ ಉದ್ದನೆಯ ಕೈಯಿಂದ ರಮೇಶ್ನನ್ನು ಹಿಡಿದುಕೊಳ್ಳುತ್ತಾಳೆ. ರಮೇಶ್ನನ್ನು ಕಾಪಾಡುತ್ತಾಳೆ. ಆಗ ರಮೇಶ್ ಅನಾಮಿಕಳ ಕಾಲಿನ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳುತ್ತಾನೆ. ನಂತರ ಎಲ್ಲರೂ ಸೇರಿ ಮನೆಗೆ ಬರುತ್ತಾರೆ. ಸುಶೀಲಂಗೆ ವಿಷಯ ತಿಳಿದು ಓಡೋಡಿ ರಮೇಶನ ಮನೆಗೆ ಬರುತ್ತಾಳೆ. ರಮೇಶ್, ನನಗೆ ಮೋಸ ಮಾಡ್ತೀಯಾ? ನನಗೆ ಮಾತು ಕೊಟ್ಟು ತಿರುಗಿ ಆ ದೆವ್ವ ಜೊತೆ ಸಂಸಾರ ಮಾಡ್ತೀಯಾ? ನಿನ್ನನ್ನು ಬಿಡೋದಿಲ್ಲ. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅರ್ಥವಾಯ್ತಾ? ಜಾಗ್ರತೆ, ಈಗಿಂದೀಗಲೇ ಅವಳನ್ನು ಬಿಡ್ತೀಯಾ, ಇಲ್ಲ ಅಂದ್ರೆ ಪೊಲೀಸರಿಗೆ ಹಿಡಿಸು ಅಂತೀಯಾ? ರಮೇಶ್ ಬಿರುಸಿನಿಂದ ಬಂದು ಸುಶೀಲಳ ಕೆನ್ನೆಗೆ ಹೊಡೆದು ಕೋಪದಿಂದ ಹೀಗನ್ನುತ್ತಾನೆ, ಏ ಸುಶೀಲಾ, ಬಾಯನ್ನ ಹದ್ದುಬಸ್ತಿನಲ್ಲಿಟ್ಕೋ. ನಾನು ಮಾಡಿದ ತಪ್ಪೇನು ಅಂದ್ರೆ ಅನಾಮಿಕಳನ್ನು ಅರ್ಥ ಮಾಡ್ಕೊಳ್ಳದೆ ಇರೋದು. ಅನಾಮಿಕ ನನ್ ಹೆಂಡತಿ, ನಾನು ಆಕೆ ಗಂಡ. ಆಕೆ ಯಾವಾಗಲೂ ನನ್ ಹೆಂಡ್ತಿನೇ. ನೀನೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗು ಇಲ್ಲಿಂದ, ಮತ್ತೆ ನಂಗೆ ಕಾಣಿಸ್ಬೇಡ. ಸುಶೀಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ರಮೇಶ್ ಅನಾಮಿಕಳಿಗೆ ಕ್ಷಮಾಪಣೆ ಕೇಳುತ್ತಾನೆ. ಆ ನಂತರ ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾರೆ. 1 ವರ್ಷದ ಒಳಗೆ ಅನಾಮಿಕ ಮುದ್ದಾದ ಗಂಡು ಮಗುವಿಗೆ ತಾಯಿಯಾಗುತ್ತಾಳೆ. ಸುಶೀಲಾ ಕೋಪದಿಂದ ರಮೇಶನ ಮೇಲೆ ಕಂಪ್ಲೇಂಟ್ ಕೊಡುತ್ತಾಳೆ. ರಮೇಶ್ ಕೂಡ ಸುಶೀಲಾಳ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ವಿಷಯ ತಿಳಿದುಕೊಂಡ ಪೊಲೀಸರು ಸುಶೀಲಾಳನ್ನು ಅರೆಸ್ಟ್ ಮಾಡ್ತಾರೆ. ಇನ್ನು ಆಗಿನಿಂದ ರಮೇಶ್, ಅನಾಮಿಕ, ಶಾರದಾ ಪ್ರಸಾದರು ಸಂತೋಷದಿಂದ ಇರುತ್ತಾರೆ. ರಮೇಶ್ ಮೊದಲಿನ ಹಾಗಲ್ಲದೆ ಪೂರ್ತಿಯಾಗಿ ಬದಲಾಗಿ ಹೋಗಿ ಅನಾಮಿಕಳನ್ನು ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಅನಾಮಿಕ, ರಮೇಶ್ ಇಬ್ಬರು ಸೇರಿ ಆನಂದದಿಂದ ಇದ್ರೆ ಶಾರದಾ ಪ್ರಸಾದರು ಕೂಡ ಅವರನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ. ಈ ವಿಧದಿಂದ ಉದ್ದನೆಯ ಕೈ ಇರುವ ಅನಾಮಿಕಳ ಜೀವನ ಆನಂದಮಯವಾಗುತ್ತೆ. ಹಕ್ಕಿಗಳನ್ನು ಹೊಡೆಯುವ ಸಿಇಒ ಸೊಸೆ.
ಸೂಟು ಬೂಟು ಹಾಕಿಕೊಂಡು ಮನೆಯಲ್ಲಿ ಲಗೇಜ್ ಜೊತೆ ಬಂದ ಸೊಸೆ ಅನಾಮಿಕಳನ್ನು ಅಯೋಮಯದಿಂದ ನೋಡ್ತಾ ಇರ್ತಾರೆ ಶಾರದಾ ದಂಪತಿಗಳು. ಅನಾಮಿಕ ಆನಂದದಿಂದ ಅತ್ತೆ ಮಾವಯ್ಯ ಚೆನ್ನಾಗಿದ್ದೀರಾ ಎಂದು ಕರೆದು ಕೇಳುತ್ತಲೇ ಶಾರದಾ ದಂಪತಿಗಳು ಶಾಕಿಂಗ್ ಇಂದ ಒಬ್ರನ್ನೊಬ್ರು ನೋಡ್ಕೋತಾರೆ. ಈ ಹುಡುಗಿ ಯಾರೀ ನಮ್ಮನ್ನ ಹಿಡ್ಕೊಂಡು ಅತ್ತೆ ಮಾವಯ್ಯ ಅಂತ ಇದ್ದಾಳೆ? ನಮ್ಮನ್ನೆಲ್ಲ ಹಿಡ್ಕೊಂಡಿದ್ದಾಳೆ ಶಾರದಾ, ನಮಗೆ ಸ್ವಲ್ಪ ದೂರದಲ್ಲೇ ಅಲ್ವಾ ನಿಂತ್ಕೊಂಡಿರೋದು. ಈ ಕೆಟ್ಟ ಜೋಕ್ ಹಾಕ್ತಲೇ ನನಗೆ ಚಪಾತಿ ಕೋಲ್ ತಗೊಂಡ್ಬರ್ಬೇಕು ಅನ್ಸುತ್ತೆ, ತಗೊಂಬರ್ಲಾ? ಶಾರದಾ, ಈ ಕಚಗುಳಿತನನ ನಾವ್ ಯಾವಾಗಾದ್ರೂ ಎಲ್ಲಾದ್ರೂ ಆಡ್ಬೋದು. ಮೊದಲು ಆ ಹುಡುಗಿ ಯಾರು, ಎಲ್ಲಿಂದ ಬಂದಿದ್ದಾಳೋ, ಎಲ್ಲಿಗೆ ಹೋಗ್ಬೇಕೋ ತಿಳ್ಕೊ. ಕಣ್ಣಿನ ಮುಂದೆ ಇಷ್ಟು ದೊಡ್ಡ ಸಮಸ್ಯೆ ಇದ್ರೆ ಹಪ್ಪಳದ ಕೋಲು ಚಪಾತಿ ಕೋಲು ಅಂತ ಇದೆಯಾ ಯಾಕೆ ಎಂದು ಪ್ರಸಾದ್ ಅನ್ನುತ್ತಾ ಇದ್ದರೆ ಅನಾಮಿಕಾ ಮಾತಿನ ಮಧ್ಯದಲ್ಲೇ ಸೇರ್ಕೊಂಡು, ಚಪಾತಿ ಅಂದ್ರೆ ನನಗೆ ತುಂಬಾ ಇಷ್ಟ ಆತೆ, ಹೋಗಿ ತಗೊಂಬನ್ನಿ, ಹಾಯಾಗಿ ತಿಂತೀನಿ. ಚಪಾತಿಗೆ ನಮ್ಮ ಮನೆಯಲ್ಲಿ ತಯಾರು ಮಾಡುವ ತುಪ್ಪನೇ ಹಾಕಿ ಅತ್ತೆ, ತುಂಬಾ ರುಚಿಯಾಗಿರುತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಪ್ರಸಾದನನ್ನು ನೋಡಿ ಗುಸುಗುಸುಲಾಡುತ್ತಾ, ಏನ್ರಿ ಹುಡುಗಿ ನಮ್ಮ ಮನೆಯಲ್ಲಿ ತಯಾರು ಮಾಡುವ ಸ್ವಚ್ಛವಾದ ತುಪ್ಪದ ಬಗ್ಗೆ ಕೂಡ ಹೇಳ್ತಾ ಇದ್ದಾಳೆ, ನನ್ಗೇನು ಅರ್ಥವಾಗ್ತಿಲ್ಲ. ತಲೆಯಲ್ಲಿ ಏನಾದ್ರೂ ಇದ್ರೆ ಅಲ್ವಾ ಶಾರದಾ ನಿಂಗ್ ಅರ್ಥವಾಗೋದು ಎಂದು ಪ್ರಸಾದ್ ಹೇಳುತ್ತಲೇ ಸೂಟು ಬೂಟು ಹಾಕಿಕೊಂಡ ಸೊಸೆ ಅನಾಮಿಕಾ ಪಕ್ಕಂತ ನಗುತ್ತಾಳೆ. ಅದರಿಂದ ಶಾರದಾ ಕೋಪದಿಂದ ಪ್ರಸಾದ್ನ ನೋಡ್ತಾ, ಏನಂದ್ರಿ, ನನಗೆ ಬುದ್ಧಿ ಇಲ್ಲ ಅಂತೀರಾ? ನಿಮ್ಗೆ ಬುದ್ಧಿ ಇಲ್ಲ, ನಿಮ್ಮ ಅಮ್ಮಗ್ ಬುದ್ಧಿ ಇಲ್ಲ, ನಿಮ್ಮ ಅಕ್ಕಂಗ್ ಬುದ್ಧಿ ಇಲ್ಲ, ನಿನ್ ತಂಗಿಗ್ ಬುದ್ಧಿ ಇಲ್ಲ ಎಂದು ಶುರು ಮಾಡುತ್ತಾಳೆ ಶಾರದಾ. ಪ್ರಸಾದ್ ಏನೋ ಪೆಚ್ಚಾಗಿ ನೋಡ್ತಾ ಇರ್ತಾನೆ. ಶಾರದಾ ಅರ್ಚ್ತಾನೆ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಪ್ರಸಾದನ ಕಿವಿಯಿಂದ ರಕ್ತ ಕಾರೋದಕ್ಕೆ ಶುರುವಾಗುತ್ತೆ. ಅದು ಅನಾಮಿಕಾ ನೋಡಿ ಸ್ವಲ್ಪ ಕರುಣೆಯಿಂದ, ಇನ್ನು ನಿಲ್ಸಿ ಅತ್ತೆ, ಪಾಪ ಮಾವಯ್ಯನ ಕಿವಿಯಿಂದ ರಕ್ತ ಒಂದೇ ಸುಮ್ನೆ ಕಾರ್ತಾ ಇದೆ, ನೀವು ಬಾಯಿ ನಿಲ್ಸಿದ್ರೆ ಅಲ್ಲಿ ರಕ್ತ ನಿಲ್ಲುತ್ತೆ, ಇಲ್ಲ ಅಂದ್ರೆ ಕಿವಿ ಇಲ್ಲದೆ ಮಾವಯ್ಯನ ನೋಡಲಾರೆ, ಆ ನಂತರ ನಿಮ್ಮಿಷ್ಟ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಅನ್ನೋದನ್ನ ನಿಲ್ಸುತ್ತಾಳೆ. ಪ್ರಸಾದ್ನ ಕಿವಿಯಿಂದ ರಕ್ತ ಹರಿಯೋದು ಕೂಡ ನಿಂತು ಹೋಗುತ್ತೆ. ಅದನ್ನು ನೋಡಿ ಪ್ರಸಾದ್ ಕೈ ಮುಗಿಯುತ್ತಾನೆ. ಅಯ್ಯೋ ಮಾವಯ್ಯ, ನೀವು ನಂಗೆ ಕೈ ಮುಗಿಬೇಡಿ, ನಾನು ನಿಮ್ಮ ಸೊಸೆ, ಹೆಸರು ಅನಾಮಿಕಾ, ನಿಮ್ಮ ಮಗ ಕಾರನ್ನ ಮರದ ಕೆಳಗೆ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾನೆ ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಉಸಿರೆಳೆದುಕೊಳ್ತಾರೆ. ರಮೇಶ್ ಮನೆಯೊಳಗೆ ಬರ್ತಾನೆ. ಏನಮ್ಮ, ನಿನ್ನ ಸೂಟು ಬುಟ್ಟು ಸೊಸೆ ನಿಮ್ಮನ್ನ ಚೆನ್ನಾಗಿ ಆಡಿಸಿದ ಹಾಗಿದೆ. ಮಾಮೂಲಿ ಆಟ ಅಲ್ಲ ಕಣೋ, ಮಹಾ ಆಟ ಆಡ್ಸಿದ್ಲು. ನಾನು ಮಾತ್ರ ಬಹಳ ಅಂದ್ರೆ ಬಹಳ ಗಾಬರಿ ಆದೆಪ್ಪ. ನೋಡೋದಕ್ಕೇನೋ ಬೇರೆ ದೇಶದ ಹುಡುಗಿಯಾಗಿದ್ದಾಳೆ, ನಮ್ಮನೆಗ್ ಬಂದು ಅತ್ತೆ ಮಾವಯ್ಯ ಅಂತೇಳೆ. ನಮ್ಮವನು ಮೋಸ ಮಾಡಿ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾನೋ ಏನೋ ಅಂತ ಅನುಮಾನ ಕೂಡ ಬಂತಪ್ಪ ನಮ್ಗೆ. ನನ್ನನ್ನು ನೀವು ಹಾಗೆ ಬೆಳೆಸ್ಲಿಲ್ಲಪ್ಪ. ಹೌದು ಕಣೋ ಮಗು ರಮೇಶು ಎಂದು ಶಾರದಾ ಏನೋ ಕೇಳಲಿಕ್ಕೆ ಹೋದಾಗ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡ ರಮೇಶು, ಅಮ್ಮ, ಈ ಹುಡುಗಿನೇ ನಿನ್ ಸೊಸೆ, ನಾನು ಕೆಲಸ ಮಾಡುವ ಆಫೀಸಲ್ಲಿ ಸಿಇಒ, ಅವಳ ಹೆಸರು ಅನಾಮಿಕಾ. ಅತ್ತೆ ಮಾವಯ್ಯ ನಮಸ್ತೆ. ಸಿಒ ಮೇಡಮ್ ಅವ್ರೆ, ನಮಸ್ತೆ ಹೇಳಿದ್ರೆ ಸರಿ ಹೋಗಲ್ಲ, ಅತ್ತೆ ಮಾವಂದಿರ ಕಾಲಿಗೆ ಬೀಳ್ಬೇಕು, ಅದು ಸೊಸೆ ಕೊಡುವ ಮರ್ಯಾದೆ. ಸಾಕಣ ಮಗನೆ, ಬದ್ಲಾಗ್ತಾ ಇರೋ ಕಾಲದ ಜೊತೆ ಪದ್ಧತಿ ಕೂಡ ಬದ್ಲಾಗುತ್ತೆ. ಮನಸ್ಸಿನಲ್ಲಿ ಮಮತೆ, ಪ್ರೇಮ, ಅನುರಾಗ ಬದ್ಲಾಗದಿದ್ರೆ ಸಾಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಅತ್ತೆ. ಮಗು ರಮೇಶು, ಸಿಇಒ ಅಂದ್ರೆ ಏನು? ನಾನು ಕೆಲಸ ಮಾಡ್ತಿರುವ ಆಫೀಸ್ಗೆ ದೊಡ್ಡ ಮೇಡಮ್ ಅಂತ ಅಪ್ಪ. ಅಷ್ಟು ದೊಡ್ಡ ಮೇಡಮ್ ಆಗಿದ್ದು ಈ ಹಳ್ಳಿನ ಪ್ರೇಮಿಸಿದೆಯ ತಾಯಿ? ಮಾವಯ್ಯ, ಮನಸ್ಸಿಗೆ ಮಮತೆಗೆ ಅನುರಾಗಕ್ಕೂ ಪ್ರೇಮಕ್ಕೂ ಹಳ್ಳಿ ಪಟ್ಟಣ ಅಂತ ಭೇದವಿರಲ್ಲ. ನನ್ನ ರಾಮ್ಗಿರುವ ಒಳ್ಳೆ ಲಕ್ಷಣಗಳೇ ನನ್ನನ್ನು ರಾಮ್ನನ್ನ ಮದುವೆ ಆಗೋ ಹಾಗೆ ಮಾಡಿತು, ನಿಮ್ ಹತ್ರಕ್ಕೆ ಕರ್ಕೊಂಡ್ ಬಂತು ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಬಹಳ ಸಂತೋಷ ಪಡುತ್ತಾರೆ. ಮಗು ರಮೇಶು, ಸಿಇಒ ಸೊಸೆನ ರೂಮ್ ಕರ್ಕೊಂಡು ಹೋಗು ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಳನ್ನು ಲಗೇಜ್ ಅನ್ನು ತೆಗೆದುಕೊಂಡು ರೂಮ್ ಒಳಗೆ ಹೋಗುತ್ತಾನೆ. ಇನ್ನು ಆಗಿನಿಂದ ಅನಾಮಿಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ ಶಾರದಾ ದಂಪತಿಗಳು. ಶಾರದಾ ಮಾತನಾಡಿಸುತ್ತಾ ಅನ್ನ ತಿನ್ನಿಸ್ತಾ ಇರ್ತಾಳೆ. ಅದಕ್ಕೆ ಅನಾಮಿಕಾ, ನಿಜ ಹೇಳ್ತಾ ಇದ್ದೀನಿ ಅತ್ತೆ, ನಿಮ್ಮ ಕೈನ ಅಡಿಗೆ, ನಿಮ್ ಕೈಯಿಂದ ತುತ್ತು ತಿಂತಾದ್ರೆ ನಮ್ಮ ಅಮ್ಮ ನೆನ್ಪಿಗೆ ಬರ್ತಾಳೆ. ನನ್ ಮನಸ್ಸು ಕೂಡ ಎಷ್ಟೋ ಸಂತೋಷ ಪಡುತ್ತೆ. ತನ್ನ ಮಗಳು ಹೊಟ್ಟೆ ತುಂಬ ತಿನ್ನೋದೇ ತನ್ನ ತಾಯಿಗೆ ಬೇಕಾಗಿದ್ದಲ್ಲಮ್ಮ, ತಿನ್ನಮ್ಮ ಎಂದು ಶಾರದಾ ತಿನ್ನಿಸ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಹಿತ್ತಲಿನಲ್ಲಿರುವ ಹಸುಗಳ ಕೊಟ್ಟಿಗೆಯಲ್ಲಿರುವ ಹಸುಗಳಿಗೆ ಹುಲ್ಲು ಹಾಕುತ್ತಾ ಇರುವ ಮಾವಯ್ಯ ಪ್ರಸಾದನ ಹತ್ತಿರಕ್ಕೆ ಸಿಇಒ ಸೊಸೆ ಅನಾಮಿಕಾ ಬರ್ತಾಳೆ. ಮಾವಯ್ಯ, ಏನ್ ತಾಯಿ, ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತ ಇದ್ದೀನಿ. ಕೇಳು ತಾಯಿ, ನನ್ನ ಹತ್ರ ನಾಚಿಕೆ ಏನಮ್ಮ, ಕೇಳು. ಅದು ಮಾವಯ್ಯ, ಹೀಗೆ ಕೋಳಿ ಕೂಗು ಬರುತ್ತಲೇ ಹಾಗೆ ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಹೊಲದ ಹತ್ರಕ್ಕೆ ಹೋಗ್ತಾ ಇದ್ದಾರಮ್ಮ. ಯಾರು ಹೇಳೋದಕ್ಕೆ ಮೊದ್ಲು ಇನ್ನೂ ಕತ್ತಲಾಗೆ ಇರುತ್ತೆ. ಅತ್ತೆ ಒಬ್ರೇ ಹೊಲದ ಹತ್ರ ಹೋಗ್ತಾ ಇದ್ದಾರಾ? ಭಯವಾಗಲ್ಲ ಮಾವಯ್ಯ?
ಹೀಗಲ್ಲ ತಾಯಿ, ನನ್ನನ್ನು ಮದುವೆ ಮಾಡ್ಕೊಂಡಾಗಿನಿಂದ ಹೊಲದ ಹತ್ರಕ್ಕೆ ಹೀಗೆ ಕೋಳಿ ಕೂಗುತ್ತಲೇ ಹಾಗೆ ಹೋಗಿ ಬಿಡ್ತಾಳೆ. 9 ಗಂಟೆವರೆಗೆ ತಿರುಗಿ ಮನೆಗೆ ಬರ್ತಾಳೆ, ಅಡಿಗೆ ಮಾಡ್ತಾಳೆ, ನನಗೆ ಅನ್ನ ತಗೊಂಡು ಹೊಲದ ಹತ್ರಕ್ಕೆ ಬರ್ತಾಳೆ. ತಿರುಗಿ ಸಾಯಂಕಾಲ 4 ರಿಂದ 7 ಹಕ್ಕಿಗಳನ್ನು ಹೊಡಿತಾ ಇರ್ತಾಳೆ. ಪಾಪ ಅಲ್ಲ ಮಾವಯ್ಯ, ಹಕ್ಕಿಗಳು ಪಕ್ಷಿಗಳನ್ನ ಹಿಡ್ಕೊಂಡು ಹೊಡೆದ್ರೆ ಹೇಗೆ ಹೇಳಿ? ಅದು ಸತ್ತು ಹೋಗುತ್ತಲ್ವಾ? ಅದನ್ನ ನೀವು ಅತ್ತೆಗೆ ಹೇಳ್ಬೋದಲ್ಲ ಮಾವಯ್ಯ. ಸೊಸೆ, ಹೊಡೆಯೋದು ಅಂದ್ರೆ ಹಕ್ಕಿ ಪಕ್ಷಿಗಳನ್ನು ಹಿಡ್ಕೊಂಡು ಕೋಲಿಂದ ಹೊಡೆಯೋದಲ್ಲ ತಾಯಿ. ಮತ್ತೆ ಅದಕ್ಕೆ ಏಟು ತಗಲದ ಹಾಗೆ, ಅವು ಭಯಪಡುವ ಹಾಗೆ ಹೊಡೆಯೋದು ಅಷ್ಟೇ. ಅಂದ್ರೆ ಅವನ್ನ ಏಕೆ ಹೊಡಿಬೇಕು ಮಾವಯ್ಯ? ನಮ್ಮ ಬೆಳೆನ ನಾವು ಕಾಪಾಡ್ಕೊಳ್ಳೋದಕ್ಕೆ ತಾಯಿ. ಏನ್ ಹೇಳ್ತಾ ಇದ್ರು ನನ್ಗೆ ಅರ್ಥವಾಗ್ತಾ ಇಲ್ಲ ಮಾವಯ್ಯ. ನಾವು ಸಾಯಂಕಾಲ ಹೊಲದ ಹತ್ರ ಹೋದ್ರೆ ಎಲ್ಲ ಅರ್ಥವಾಗುತ್ತೆ ತಾಯಿ. ಈಗ ನೀನ್ ಹೋಗಿ ರೆಸ್ಟ್ ತಗೋ, ಸಾಯಂಕಾಲವಾಗುತ್ತಲೇ ನಾನೇ ಕರಿತೀನಿ, ಆಗ ಇಬ್ರು ಸೇರಿ ಹೊಲದ ಹತ್ರ ಹೋಗೋಣ. ಸರಿ ಮಾವಯ್ಯ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಪ್ರಸಾದ್ ಹಸುಗಳಿಗೆ ನೀರು ಹಾಕ್ತಾ ಇರ್ತಾನೆ. ಸೂರ್ಯಕಾಂತಿ ಹೊಲದ ದಂಡೆ ಮೇಲೆ ಶಾರದಾ ತಿರುಗುತ್ತಾ ಪ್ಲೇಟ್ ಹೊಡಿತಾ ಇರ್ತಾಳೆ. ಹಾಗೆ ಸಾಯಂಕಾಲವಾಗುತ್ತಾ ಇರುವಾಗ ಮನೆಯ ಮುಂದೆ ಕಾರಿನಲ್ಲಿ ಅನಾಮಿಕಾ ಕೂತ್ಕೊಂಡಿರ್ತಾಳೆ. ಹಾರನ್ ಹೊಡಿತಾಳೆ. ಪ್ರಸಾದ್ ಬಂದು ಕಾರನ್ನು ಹತ್ತುತ್ತಾನೆ. ಕಾರು ಮಣ್ಣಿನ ರೋಡ್ ಮೇಲಿಂದ ಮುಂದಕ್ಕೆ ಹೋಗುತ್ತಾ ಸೂರ್ಯಕಾಂತಿ ಹೊಲ ಸಾಗು ಮಾಡ್ತಾ ಇರುವ ಹೊಲಕ್ಕೆ ಬಂದು ನಿಲ್ಲುತ್ತೆ. ಹೊಲದ ದಂಡೆಯ ಮೇಲೆ ಅತ್ತೆ ಶಾರದಾ ತಿರುಗುತ್ತಾ ಪ್ಲೇಟ್ ಅನ್ನು ಹೊಡಿತಾ ಇರ್ತಾಳೆ. ಅನಾಮಿಕಾ ಪ್ರಸಾದರು ಕಾರಿನಿಂದ ಇಳಿಯುತ್ತಾರೆ. ಮಾವಯ್ಯ, ಅತ್ತೆ ಏಕೆ ಪ್ಲೇಟ್ ಹೊಡಿತಾ ಇದ್ದಾರೆ? ಹಕ್ಕಿಗಳು ಹೊಡೆಯೋದಂದ್ರೆ ಅದೇ ತಾಯಿ. ಹಾಗೆ ಸೌಂಡ್ ಮಾಡ್ತಾ ಹೊಲದ ಸುತ್ತ ತಿರುಗ್ತಾ ಇದ್ರೆ ಹಕ್ಕಿಗಳು ಪಕ್ಷಿಗಳು ನಮ್ಮ ಹೊಲದ ಹತ್ರ ಬರಲ್ಲ, ಬಂದ್ರೆ ಏಟಾಗುತ್ತೆ ಅಂತ ಅವುಗಳಿಗೆ ಎಚ್ಚರಿಸುವುದು ಅನ್ನೋ ಮಾತು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಸೇರ್ಕೊಂಡು, ಮಾವಯ್ಯ, ಹಕ್ಕಿಗಳನ್ನ ನಿಜಕ್ಕೂ ಏಕೆ ಹೊಡಿಬೇಕು ಅಂತ ಅರ್ಥವಾಗುವ ಹಾಗೆ ಹೇಳ್ತೀನಿ ಅಂದ್ರಲ್ಲ, ಈಗ ನಾವು ಹೊಲದ ಹತ್ರ ಬಂದಿದ್ದೀವಿ ಮಾವಯ್ಯ, ನನಗೆ ಹಕ್ಕಿಗಳನ್ನ ಏಕೆ ಹೊಡಿಬೇಕೋ ಹೇಳಿ. ಹೇಳ್ತೀನಿ ಸೊಸೆ. ಹಕ್ಕಿಗಳು ಪಕ್ಷಿಗಳು ವ್ಯವಸಾಯದಲ್ಲಿ 2 ತರದಿಂದ ಪಾತ್ರ ವಹಿಸುತ್ತೆ. ಕೆಲವು ತರದ ಪಕ್ಷಿಗಳು ಹಕ್ಕಿಗಳು ಬೆಳೆಗೆ ಲಾಭ ಮಾಡುತ್ತೆ, ಕೆಲವು ಪಕ್ಷಿ ಹಕ್ಕಿಗಳು ಮಾತ್ರ ನಷ್ಟ ಮಾಡುತ್ತೆ. ನಷ್ಟ ಮಾಡುವ ಹಕ್ಕಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಇದು ಸ್ಥಿರವಾಗಿ ಇರುವ ವ್ಯವಸಾಯ ಕ್ಷೇತ್ರನ ಅಭ್ಯಾಸ ಮಾಡಿಕೊಂಡು ಅಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗೆ ಬಹಳಷ್ಟು ನಷ್ಟ ಉಂಟು ಮಾಡುತ್ತವೆ ಎಂದು ಹೇಳುತ್ತಾ ಇರುವಾಗ ಅತ್ತೆ ಶಾರದಾ ಬರುತ್ತಾಳೆ. ನೀನೇನು ಸಿಹಿವ ಸೊಸೆ, ಹೀಗೆ ಹೊಲದ ಹತ್ರಕ್ಕೆ ಬಂದಿದ್ಯಾ? ಹಕ್ಕಿಗಳನ್ನು ಹೊಡಿಲಿಕ್ಕೆ ಬಂದಿದ್ದೀನಿ ಅತ್ತೆ. ಏನು, ನನ್ ಸಿಹಿ ಸೊಸೆಗೆ ಹಕ್ಕಿ ಹೊಡೆಯೋದಕ್ಕೆ ಕೂಡ ಬರುತ್ತಾ? ಪ್ರಯತ್ನ ಮಾಡ್ತೀನಿ ಅತ್ತೆ. ಬೇಡ ಸೊಸೆ, ಕೈಗಳು ನೋವು ಬರುತ್ತೆ. ನೀನು ಆಫೀಸಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ಕೋತಾ ಇರ್ತೀಯ, ಹೀಗೆ ಕೋಲ್ ಹಿಡ್ಕೊಂಡು ಪ್ಲೇಟ್ ಅನ್ನು ಹೊಡೆಯೋದು ನಿನ್ ಕೈಯಿಂದ ಆಗಲ್ಲ. ರಾತ್ರಿ ಹೊತ್ತಿಗೆ ಕೈ ನೋವು ಬರುತ್ತೆ. ಏನು ಆಗಲ್ಲತ್ತೆ, ನಾನು ಕೂಡ ಹಕ್ಕಿಗಳನ್ನ ನೋಡುತ್ತೀನಿ. ಬೇಡ ಸೊಸೆ, ನಾನ್ ಹೇಳ್ತಾ ಇರೋದು ಅರ್ಥ ಮಾಡ್ಕೋತಾಯಿ. ಮಾವಯ್ಯ, ನೀವಾದ್ರೂ ಅತ್ತೆಗೆ ಹೇಳಿ, ನಾನು ಹಕ್ಕಿಗಳನ್ನು ಹೊಡಿತೀನಿ. ಶಾರದಾ, ಸೊಸೆ ಆಸೆ ಪಡ್ತಾ ಇದ್ದಾಳಲ್ಲ, ಸ್ವಲ್ಪ ಹೊತ್ತು ಹಕ್ಕಿಗಳನ್ನು ಹೊಡೆಯೋದಕ್ ಬಿಡು. ಹಕ್ಕಿಗಳು ಹೊಡೆಯುವ ಸಿಹಿವ ಸೊಸೆ ನಿನಗೆ ಬಂದಿದ್ದಕ್ಕೆ ನೀನು ಬಹಳ ಅದೃಷ್ಟವಂತಳು ಶಾರದಾ. ಅದಲ್ಲ ರೀ, ಪ್ಲೀಸ್ ಅತ್ತೆ, ನಾನು ಹಕ್ಕಿಗಳನ್ನು ಹೊಡಿತೀನಿ. ಸರಿಯಮ್ಮ ಸೊಸೆ, ಹಕ್ಕಿಗಳನ್ನು ಏಕೆ ಹೊಡಿತೀರಾ ಅಂತ ನೀ ಹೇಳಿದ್ರೆ ನಿನಗೆ ಹಕ್ಕಿ ಹೊಡೆಯೋ ಅವಕಾಶ ಕೊಡ್ತೀನಿ. ಮಾವಯ್ಯ ಹೇಳಿದ್ದನ್ನ ಕೇಳಿದರೆ ಹಕ್ಕಿಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬೆಳಗಿನ ಸಮಯದಲ್ಲಿ ಸುಮಾರು 5 ಗಂಟೆಯಿಂದ 10 ಗಂಟೆವರೆಗೆ, ಹಾಗೆ ಸಾಯಂಕಾಲ 4 ರಿಂದ 6 ಗಂಟೆವರೆಗೂ ಹಕ್ಕಿಗಳನ್ನ ಹೊಡಿಬೇಕತ್ತೆ. 2-3 ಮಾತಿನಲ್ಲೇ ತುಂಬಾ ಚೆನ್ನಾಗಿ ಹೇಳ್ದಿಯಮ್ಮ ಸೊಸೆ. ಅಂದ್ರೆ ನಂಗೆ ಹಕ್ಕಿಗಳನ್ನು ಹೊಡೆಯೋ ಅವಕಾಶ ಕೊಡ್ತೀರಲ್ಲ? ಕೊಡ್ತೀನಿ ಸೊಸೆ, ತಗೋ ಎಂದು ಪ್ಲೇಟ್ ಅನ್ನು ಕೋಲನ್ನು ಅನಾಮಿಕಳಿಗೆ ಕೊಡುತ್ತಾಳೆ. ಅನಾಮಿಕಾ ಸಂಭ್ರಮದಿಂದ ಕಾರಿನ ಮಧ್ಯದಲ್ಲೇ ನಿಂತ್ಕೊಂಡು ಪ್ಲೇಟ್ ಅನ್ನ ಗಟ್ಟಿಯಾಗಿ ಹೊಡಿತಾ ಇರ್ತಾಳೆ. ಆ ಸೌಂಡ್ ಅನ್ನು ಕೇಳಿ ಕೆಲವು ಪಕ್ಷಿಗಳು ಸೂರ್ಯಕಾಂತಿ ಹೊಲದಿಂದ ಎಗರಿ ಹೋಗುತ್ತವೆ. ಅವುಗಳನ್ನ ನೋಡಿ ಸಂತೋಷ ಪಡುತ್ತಾ, ಅತ್ತೆ, ಮಾವಯ್ಯ, ಅಲ್ಲೋಡಿ, ನಾನು ಹಕ್ಕಿಗಳನ್ನು ಹೊಡಿತಾ ಇದ್ದೀನಿ. ಅದು ನಮ್ ಹೊಲನ ನಾಶ ಮಾಡದ ಹಾಗೆ ಹೊಲದಿಂದ ಹೊರಟು ಹೋಗ್ತಾ ಇದೆ. ನನಗೆ ಹಕ್ಕಿಗಳನ್ನು ಹೊಡೆಯೋಕೆ ಬಂತು, ನನಗೆ ಹಕ್ಕಿ ಹೊಡೆಯೋದಕ್ಕೆ ಬಂತು ಎಂದು ಮತ್ತಷ್ಟು ಗಟ್ಟಿಯಾಗಿ ಪ್ಲೇಟ್ ಅನ್ನು ಹೊಡಿತಾ ಇರ್ತಾಳೆ ಅನಾಮಿಕಾ. ಹಕ್ಕಿಗಳು ಪಕ್ಷಿಗಳು ಹೊಲದಿಂದ ಹೊರಟು ಹೋಗ್ತಾ ಇರುತ್ತೆ. ಇನ್ನು ಪೂರ್ತಿಯಾಗಿ ಕತ್ತಲಾಗುತ್ತೆ. ಅತ್ತೆ ಶಾರದಳನ್ನು ಮಾವ ಪ್ರಸಾದ್ನನ್ನು ಕರೆದುಕೊಂಡು ಕಾರಲ್ಲಿ ಮನೆಗೆ ಬರುತ್ತಾಳೆ ಅನಾಮಿಕಾ. ರಮೇಶ್ ಜಗಲಿ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರ್ತಾನೆ. ಅನಾಮಿಕಾ ಕೂಡ ಅವನ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೋತಾಳೆ. ಇಷ್ಟಕ್ಕೂ ಹಕ್ಕಿಗಳನ್ನು ಹೊಡೆಯೋದು ಹೇಗಾಯ್ತು ಸಿಇಒ ಅನಾಮಿಕಾ ಅವರೇ? ಚೆನ್ನಾಗಿದೆ ರಾಮ್. ಚೆನ್ನಾಗಿದೆ ಅಂತ ಇಲ್ಲೇ ಇರೋಣ ಏನೋ? ಸ್ವಲ್ಪ ದಿನ ಇರೋಣ. ಹಕ್ಕಿಗಳನ್ನು ಹೊಡೆಯೋದು ಪೂರ್ತಿಯಾದ ಮೇಲೆ ನಾವು ಹೊರಟು ಹೋಗೋಣ. ಅಲ್ಲಿಯವರೆಗೂ ಇಲ್ಲೇ ಇದ್ದು ವರ್ಕ್ ಮಾಡ್ಕೊಳ್ಳೋಣ. ಸರಿಯೇನು, ಎಷ್ಟಾದ್ರೂ ಸಿಇಒ ಅಲ್ವಾ, ನೀನ್ ಹೇಗ್ ಹೇಳಿದ್ರೆ ಹಾಗೆ ಅನಾಮಿಕಾ ಎಂದು ಆ ದಿನದಿಂದ ಊರಿನಲ್ಲಿಯೇ ಇರುತ್ತಾ ಹಕ್ಕಿಗಳನ್ನು ಹೊಡೆಯುವ ಸಿಇಒ ಸೊಸೆಯಾಗಿ ಹೆಸರು ತಂದುಕೊಂಡು ಸಂತೋಷದಿಂದ ಇರುತ್ತಾಳೆ ಅನಾಮಿಕಾ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.